ಈ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ತಮಾಷೆ. ನೀವೆಲ್ಲ ಚಿತ್ರ ನೋಡಿದ್ದೀರಾ. ಚಿತ್ರದಲ್ಲಿ ಎಂಟರ್ಟೈನಿಂಗ್ ಆಗಿ ನಿಮ್ಮನ್ನೆಲ್ಲ ನಗಿಸಿ ಎಲ್ಲೋ ಒಂದು ಕಡೆ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಚಿತ್ರ ನೋಡೋಕೆ ಬರ್ತೀವಿ. ಏನೋ ಒಂದು ಸ್ಟ್ರೆಸ್ ಇರ್ತದೆ, ಒಂದು ಟೆನ್ಷನ್ ಇರ್ತದೆ, ಏನೋ ಒಂದೆರಡು ಅವರ್ ಕೂತ್ಕೊಂಡು ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಬರೋಣಪ್ಪ ಅಂತ. ಸೊ ಈ ಸಂದರ್ಭದಲ್ಲಿ ಈ ಚಿತ್ರ ನೋಡಿದಾಗ ನಾನು ಮುಖ್ಯವಾಗಿ ಭಟ್ರು ಈ ಕತೆ ಹೇಳಿದಾಗ ಭಟ್ರು ಅಂದರೆ ಗೊತ್ತಿರೋದ ವಿಷಯ, ಒಂದು ಲವ್ ಆ್ಯಂಡ್ ಕಾಮಿಡಿ ಇದ್ದೇ ಇರುತ್ತೆ ಅಂತ. ಸೊ ಲವ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, ಕಾಮಿಡಿ ತುಂಬ ಚೆನ್ನಾಗಿದೆ ನಾವು ಅಂಶದಲ್ಲಿ ನಾನು ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಚೆನ್ನಾಗಿದೆ ಪಾಯಿಂಟು, ಮುಂದುವರಿಸ್ರಿ ನೀವು ಅಂತ. ಸೊ ಆ ಒಂದು ಎಲಿಮೆಂಟ್ ಎಷ್ಟು ಸ್ಟ್ರಾಂಗ್ ಆಯಿತು ಅಂದರೆ ಅದರ ಜೊತೆಯಲ್ಲಿ ಗೊತ್ತಿಲ್ಲದೇನೆ ಒಂದು ನೀರಿನ ಬೆಲೆ ಎಷ್ಟು ಇದೆ, ನೀರಿನ ಒಂದು ಆ ನೀರು ಅಂದರೆ ನಾವು ಎಷ್ಟು ಕೇವಲವಾಗಿ ನೋಡ್ತೀವಿ. ಇವತ್ತು ಒಂದು ಅರ್ಧ ಕುಡಿತೀವಿ, ಬಿಸಾಕ್ತೀವಿ, ಇಲ್ಲ ನಾವು ಯಾವೆಲ್ಲ ಶೇವಿಂಗ್ ಮಾಡೋವಾಗ ಇಲ್ಲ ಮಕ್ಕ ತೊಳ್ಕೊಳ್ಳುವಾಗ ಟ್ಯಾಪ್ ಓಪನ್ ಮಾಡಿ ಬಿಟ್ಬಿಟ್ಟಿರ್ತೀವಿ. ಸೊ ಇದೆಲ್ಲ ನಾವು ಮಾಡಿದ್ದೀವಿ ಆ ಕೆಲಸ. ಸೊ ಇದೆಲ್ಲ ಎಷ್ಟು ಇಂಪಾರ್ಟೆಂಟು ನೀರು ಅಂದರೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಈ ಕತೆ ಮಾಡೋವಾಗ ಹೇಳ್ತಾ ಬಂದರು ಅಂದರೆ ನನಗೆ ಅದಕ್ಕೆ ತುಂಬ ಖುಷಿ ಆಯಿತು. ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ, ಇನ್ನೊಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಜನಗಳಿಗೆ ಅನ್ನೋದು ಒಂದು ತುಂಬ ಇಷ್ಟ ಆಗಿದ್ದಂಥ ಒಂದು ಅಂಶ ನನಗೆ. ಆಮೇಲೆ ಕಾಂಬಿನೇಷನ್ ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅಂದರೆ ನಮ್ಮಲ್ಲಿ ಅವರೇ ಮೈಕಲ್ ಜಾಕ್ಸನ್. ನಮಗೆ ಪ್ರಭುದೇವ ಅಂತ ಬಂದ ತಕ್ಷಣ ಯಾರು ಮಾಡ್ತಾರೆ ಇನ್ನೊಂದು ಕ್ಯಾರೆಕ್ಟರ್ ಯಾರು ಬರ್ತಾರೆ ಅಂತ ಕೇಳಿದೆ. ಪ್ರಭುದೇವ ಅಂದರು. ನಾನು ಡಂಗಂತು, ಅರೆ ಮಾತಾಡಿದ್ದೀರೇನ್ರಿ? ರೇ ಮಾತಾಡಿದ್ದೀನಿ ಕಣ ಅಂದರು. ಇನ್ನೂ ಒಂದು ರೇಂಜ್ಗೆ ಅನಿಸ್ತು ನನಗೆ. ಸೊ ಪ್ರಭು ಅವರು ಶಿವಣ್ಣ ಡ್ಯಾನ್ಸ್ ಆಡೋದು ಎಷ್ಟು ಚೆನ್ನಾಗಿರ್ಬೇಕು, ಅದಕ್ಕೆ ಸಾಂಗ್ ಹೆಂಗಿರಬೇಕು, ಅದಕ್ಕೆ ಹೆಂಗೆ ಲಿರಿಕ್ಸ್ ಬರೀಬೇಕು ಇವರು ಅನ್ನೋದನ್ನು ನಾನು ಅಲ್ಲೇ ಅವ್ರಿಗೆ ಅದು ಸ್ಟ್ಯಾಂಪ್ ಹಾಕ್ಬಿಟ್ಟೆ. ಚೆನ್ನಾಗಿ ಬರೀಬೇಕು ಸಾಂಗ್ಗಳು, ನೀವು ಬೇರೆ ಸಿನಿಮಾದಲ್ಲೆಲ್ಲ ಚೆನ್ನಾಗಿ ಬರೀತಾರೆ, ಬಟ್ ಈ ಚಿತ್ರಕ್ಕೆ ಎಸ್ಪೆಷಲಿ ಈ ಕಾಂಬಿನೇಷನ್ಗೆ ಸಾಂಗು ಚೆನ್ನಾಗಿ ಬರೀಬೇಕು. ಹರಿಗೆ ಹೇಳಿದೆ, ಹರಿ ನೀನು ಇಷ್ಟು ದಿನ ಮ್ಯೂಸಿಕ್ ಮಾಡೋದು ಎಲ್ಲ ಚೆನ್ನಾಗಿದೆಯಮ್ಮ, ಬಟ್ ಇದೆಲ್ಲ ನಮಗೆ ಚಾಲೆಂಜ್. ಇವೆಲ್ಲ ಅವರಿಬ್ಬರು ಕಾಂಬಿನೇಷನಲ್ಲಿ ಈ ಚಿತ್ರ ಮಾಡ್ತಾ ಇರೋದ್ರಿಂದ ಬರೀ ಸಾಂಗ್ ನೋಡೋಕ್ಕೆ ಬರ್ಬೇಕು ಜನ, ಕತೆ ಆಮೇಲೆ ನೋಡೋಣ. ಸೊ ಒಂದೊಂದು ಅಂಶನೂ ನಾವು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ವಿ ಸ್ಟ್ರಗಲ್ಡ್ ಲಾಟ್. ನಾನೊಬ್ಬನೇ ಅಲ್ಲ, ಭಟ್ರೊಬ್ಬರೇ ಅಲ್ಲ, ಚಿಕ್ಕ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗ್ಬೋದು, ಕಲಾವಿದರಾಗ್ಬೋದು, ಅಷ್ಟು ಶ್ರಮ ವಹಿಸಿ ಚಿತ್ರನ ಮಾಡಿರೋಂಥ ಒಂದು ಈ ಚಿತ್ರದಲ್ಲಿ ಜವಾಬ್ದಾರಿ ಸ್ಥಾನ ಇರೋದು ಇವರಿಬ್ಬರಿಗೆ ಜಾಸ್ತಿ. ಸ್ಕ್ರೀನ್ ಮೇಲೆ ಶಿವರಾಜ್ ಕುಮಾರ್ ಆ್ಯಂಡ್ ಪ್ರಭುದೇವ ಅವ್ರಿಗೆ ಅವ್ರ ಶೋಲ್ಡ್ರ್ ಮೇಲೆ ಈ ಸಿನಿಮಾ ನಡೀತಾ ಇರುತ್ತೆ. ಸೊ ಅವರ ಜವಾಬ್ದಾರಿ ಎಷ್ಟು ಇಂಪಾರ್ಟೆಂಟು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅವರು ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ರು ಅಂದರೆ ಶಿವಣ್ಣನ ಬುದ್ಧಿ ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಕತೆ ಕೇಳೋವ್ರಿಗೆ ಎಷ್ಟು ಬಿಡಮ್ಮ ಆಯಿತು ಓಕೆ ಸರಿ ಬಿಡಮ್ಮ, ಶೂಟಿಂಗ್ ಯಾವಾಗಮ್ಮ ಇದು ಡೇಟ್ಸ್ ಹೋಗಿ ಅಷ್ಟೇ, ನಿಮಗೆಲ್ಲ ಗೊತ್ತಿರೋ ವಿಷಯ. ಅಲ್ಲಿ ಬಂದಾಗ ಅದೇನೋ ಆ ಥರ ಏನೋ ಇಬ್ಬರು ಕಾಂಬಿನೇಷನ್, ನಾವು ಎಷ್ಟು ಸೀರಿಯಸ್ ಆಗಿ ಭಯ ಬೀಳ್ತಿದ್ವಲ್ಲ ಇಬ್ಬರು ಡ್ಯಾನ್ಸು ಗೀನ್ಸ್ ಅಂತ, ಮೇಡಮ್ ಓಕೆ ನೋಡಮ್ಮ ಅದು ಹಿಂಗೆ ಹೋಗ್ಬಿಡೋರು. ಸೊ ಇದು ಗೊತ್ತಿಲ್ಲ ನನಗೆ. ಈ ಚಿತ್ರ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು. ಆ ಹೀರೋಯಿನ್ಸು ಅಷ್ಟೇ ಎಷ್ಟು ಮುದ್ದಾಗಿ ಪಾಪ ಅವರು ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸುಮ್ಮನೆ ಹೋಗಿದೆ ನಮಸ್ಕಾರ ಒಂದು ಸೆಕೆಂಡ್ ಕೊಡೋದಕ್ಕೇ ಯೋಚನೆ ಮಾಡ್ತಾರೆ. ಜೊತೆಯಲ್ಲಿ ಪಾತ್ರ ಮಾಡಬೇಕು. ಆ ಹೆಣ್ಮಗು ಹೊಸಬಳು ಇನ್ನೂ ಚಿತ್ರರಂಗಕ್ಕೆ ಎಷ್ಟು ಆ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ, ಎಷ್ಟು ಅದ್ಭುತವಾಗಿ ನೀವೆಲ್ಲ ಸ್ಕ್ರೀನಲ್ಲಿ ನೋಡಿದ್ದೀರಾ. ಮುಖ್ಯವಾಗಿ ನನ್ನ ಮನಸ್ಸಲ್ಲಿರೋ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರದ ಬಗ್ಗೆ. ಚಿತ್ರೀಕರಣ ಸಂದರ್ಭದಲ್ಲಿ ಚಿತ್ರರಂಗದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋದೆ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ಆದರೆ ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯನ ತುಂಬ ನಮ್ಮೆಲ್ಲರ ಅಂದರೆ ಮನಸ್ಸು ಮಾತಾಡುವಂಥ ವಿಷಯಗಳನ್ನು ನಾವು ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾತಾಡಬೇಕಾಗತ್ತೆ. ಅದನ್ನು ನಾನು ಏನೇನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಒಂದು ನೀರಿನ ಅಂಶ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳ್ತೀನಲ್ಲ, ಇವತ್ತು ನೋಡಿ ಕರೆಕ್ಟಾಗಿ ಬಂದಿದೆ ಆ ಸಂದರ್ಭ. ಭಟ್ರು ಹೇಳ್ತಾ ಇದ್ರು ಎಲ್ಲೋ ಗುಲ್ಬರ್ಗ ಆ ಕಡೆ ಉತ್ತರ ಕರ್ನಾಟಕ ಇನ್ನೆಲ್ಲೋ ಹಳೆ ಮೈಸೂರು ಭಾಗದಲ್ಲಿ ತುಂಬ ಹಿಂದೆ ಹಳ್ಳಿಗಳಲ್ಲಿ ಪಾಪ ನೀರು ಇರಲ್ಲ, ನೀರು ಒದ್ದಾಡ್ತಾರೆ ನಾವು ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿದ್ದು.
ಆದರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಹೆಣ್ಮಕ್ಳು ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೀರಿಗೆ ಅನ್ನೋದನ್ನ ನಾವೆಲ್ಲ ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಗಂಡು ಮಕ್ಕಳು ತುಂಬಾ ಕಷ್ಟಪಡ್ತಾರೆ, ಸ್ನಾನವೇ ಮಾಡ್ತಾ ಇಲ್ಲ. ಮನು ಮಾಡಿಲ್ಲ. ಸೊ ಇಷ್ಟು ಕಷ್ಟನ ಇವತ್ತು ನಾವು ಕಣ್ಮುಂದೆ ಬೆಂಗಳೂರಲ್ಲೇ ನೋಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ನೀರು ಹೊಡಿತಾ ಇದ್ದಾರೆ, ನೀರು ಸಿಗ್ತಾ ಇಲ್ಲ ಬೆಂಗಳೂರು ಸಿಟಿಯಲ್ಲಿ. ಇಷ್ಟು ಪ್ರಾಬ್ಲಮ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಆದರೆ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿದ್ರೆ ಈ ಪ್ರಾಬ್ಲಮ್ಮು ಅದು ಏನು ಹೇಳ್ತೀವಲ್ಲ ತೃಣಕ್ಕೆ ಸಮಾನ ಅಂತ ಹೇಳ್ತೀವಿ. ಚಿಕ್ಕ ಇದೆ ಇಷ್ಟೇನ ಈ ಪ್ರಾಬ್ಲಮ್ ಅಂತೀವಿ. ನಾನು ಈ ಸಂದರ್ಭದಲ್ಲಿ ಇದನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಥಿಂಗ್ ಪೊಲಿಟಿಕಲ್, ನಥಿಂಗ್ ಬೇರೆ ಯಾವುದೂ ಅಲ್ಲ. ನನ್ನ ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯನ ನಾನು ಮೊನ್ನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಫೋನಲ್ಲಿ ನೋಡ್ತಾ ಇರ್ಬೇಕಾದ್ರೆ ತೇಜಸ್ವಿ ಸೂರ್ಯ ಬಂದರು. ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಎಷ್ಟು ಮುತುವರ್ಜಿ ಹೊರಿಸ್ಕೊಂಡು ಪ್ರತಿಯೊಂದು ಆ ನೀರಿನ ಸಮಸ್ಯೆಗೆ ಓಡಾಡ್ತಾ ಇದ್ರು ಅಂದರೆ, ಏನೇ ಹೋರಾಟ ಮಾಡ್ಬೋದು, ದುಡ್ಡು ಕೊಡ್ಬೋದು, ಒಂದು ಹೊತ್ತು ಊಟಕ್ಕೆ ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಬೋದು, ಆದರೆ ನೀರು ಆ ಥರ ಅಲ್ವಲ್ಲ. ಸೊ ಅವರು ಒಂದು ಏನು ಮಾಡಬೇಕು ಈ ಸಮಸ್ಯೆಗೆ ಅಂತ ಹೇಳ್ತಾ ಇದ್ರು. ನಾವು ಸರ್ಕಾರದ ಮೇಲೆ 100% ಡಿಪೆಂಡ್ ಆಗೋದು ತಪ್ಪಾಗುತ್ತೆ. ನಾವು ಸರ್ಕಾರನ ಬ್ಲೇಮ್ ಮಾಡೋದು, ಸರ್ಕಾರ ಕೊಡ್ಬೇಕು ನೀರು, ಸರ್ಕಾರ ತಂದು ಕೊಡಲಿ, ಸರ್ಕಾರ ಮಾಡಲೇಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವೆಲ್ಲ ಮನಸ್ಸು ಮಾಡಬೇಕು, ನಾವೆಲ್ಲರೂ ಮನಸ್ಸು ಮಾಡಬೇಕು. ಯಾವ ಥರ ಅಂತ ನನಗನ್ಸಿದ್ದು ಹೇಳ್ತೀನಿ. ನನಗೆ ಯಾಕೆಂದ್ರೆ ಅದು ಮೊನ್ನೆ ನೋಡಿದಾಗಿಂದ ತುಂಬ ಹಾಂಟಾಗ್ತಾ ಇದೆ ನನಗೆ. ಆ ಹೆಣ್ಮಕ್ಳು ಪಾಪ ಬಿಸಿಲಲ್ಲಿ, ಈ ಬಿಸಿಲಲ್ಲಿ ಇನ್ನೂ ಈಗಲೇ ಈ ಥರ ಆದರೆ ಇನ್ನು 2-3 ತಿಂಗಳಲ್ಲಿ ಏನಾಗ್ಬೋದು ಯೋಚನೆ ಮಾಡಿ ನೀವು. ನನಗೆ ಏನು ಅನ್ನಿಸ್ತು ಅಂದರೆ, ಈಗ ನಮ್ಮ ಮನೆಯಲ್ಲಿ ನೀವು ನಂಬೋದಿಲ್ಲ, ನಾವು ನಮ್ಮ ಮನೆ ಕಟ್ಟುವಾಗ ಪಾಯ ಆಗಿತ್ತಾ ಇದ್ರೆ 5 ಅಡಿ ಆಗಿತ್ತಾರೆ, ನೀರು ಹಂಗೆ ಉಕ್ಕು ಬರೋದಂಗೆ. ನಾವು ಬೋರ್ವೆಲ್ ಹಾಕಿದ್ರೆ ಬೋರ್ವೆಲ್ ಹಾಕಿ ಒಳಗೆ ನೀರು ಹೋಗ್ತಾ ಇರಲಿಲ್ಲ, ಡ್ರಿಲ್ ಮಾಡೋಕೆ ಆಗ್ತಾ ಇರಲಿಲ್ಲ, ಅಷ್ಟು ನೀರು ಕಷ್ ಆಗೋದು. ಇವಾಗಲೂ ಅಷ್ಟೇ ನೀರು ತುಂಬ ಹರಿತದೆ. ನಮ್ಮ ಹುಡುಗರು ಡ್ರೈವರ್ಗಳು ಕಾರ್ ತೊಳೆಯುವಾಗ ವೇಸ್ಟ್ ಮಾಡ್ತಾರೆ, ನಾನು ಬೈದಿದ್ದೀನಿ ಎಷ್ಟೋ ಸರಿ ನಾನು. ಈಗ ನನ್ನ ಮನೆಯಲ್ಲಿ ಆ ಥರ ಯಾವ್ಯಾವ ಮನೆಯಲ್ಲಿ ನೀರಿನ ಸೋರ್ಸ್ ಚೆನ್ನಾಗಿದೆ, ನಾವೆಲ್ಲರೂ ಒಗ್ಗಟ್ಟಾಗಿ ಬನ್ನಿ ನಮ್ಮ ಮನೆಯಲ್ಲಿ 3 ಲಾರಿ ತುಂಬ್ಕೊಂಡೋಗಿ, 5 ಲಾರಿ ತುಂಬ್ಕೊಂಡೋಗಿ ಅಂತ ನಾವು ಒಟ್ಟಾಗ್ಬಿಟ್ರೆ ಈ ಸಮಸ್ಯೆ ದೊಡ್ಡದೇ ಅಲ್ಲ. ಇದು ನಾವು ಸಮಸ್ಯೆಗಳ ಬಗ್ಗೆ 100 ಮಾತಾಡ್ತೀವಿ, ಇಲ್ಲ ಹಂಗಾಯ್ತಂತೆ, ಅವ್ರು ಹಿಂಗೆ ಮಾಡ್ದಂತೆ, ಹಂಗೆ ಮಾಡ್ದಂತೆ. ಬಟ್ ಸಮಸ್ಯೆ ಬಗ್ಗೆ ಪರಿಹಾರದ ಬಗ್ಗೆ ನಾವು ಯಾರು ಮಾತಾಡಲ್ಲ. ಪರಿಹಾರದ ಬಗ್ಗೆ 5 ನಿಮಿಷ ಮಾತಾಡಲ್ಲ. ಕಷ್ಟ ಬಂದಾಗ ಅದ್ರ ಬಗ್ಗೆ ಅರ್ಧ ಗಂಟೆ, ಅರ್ಧ ದಿನ ಮಾತಾಡ್ತೀವಿ. ಪರಿಹಾರದ ಬಗ್ಗೆ 5 ನಿಮಿಷ ಮಾತಾಡ್ಬಿಟ್ರೆ ಪರಿಹಾರ ಆಗ್ಬಿಡುತ್ತೆ ಎಲ್ರಿಗೂ. ಸೊ ನನಗದು ಇಷ್ಟ ಆಯಿತು. ನಮ್ಮ ಮನೇಲಿ ಆ ಥರ ಇದೆ. ಯಾರ್ಯಾರ ಮನೆಯಲ್ಲಿ ನೀರು ಸೋರ್ಸ್ ಚೆನ್ನಾಗಿದೆ, ಆ ನೀರು ಸೋರ್ಸ್ ಚೆನ್ನಾಗಿರುವಂಥ ವ್ಯಕ್ತಿಗಳು, ಆ ಲೋಕಲ್ ಲೀಡರ್ಸು ಯಾರ ಇದ್ದಾರೆ ಸಂಪರ್ಕಿಸಿ, ಅಂಥ ಒಂದು 10 ಲಾರಿನೋ 100 ಲಾರಿನೋ 20 ಲಾರಿನೋ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಕಳ್ಸೋಣ. ಲಾರಿಗಳಿಗೆ ದುಡ್ಡಿಲ್ಲ, ಟ್ಯಾಂಕರ್ ಸುಮ್ಮನೆ ಬರೋದಿಲ್ವಲ್ಲ, ಇವತ್ತು ಅದನ್ನ ಎನ್ಕ್ಯಾಶ್ ಮಾಡ್ಕೋತಾರೆ. 600 ರೂಪಾಯಿ, 700 ರೂಪಾಯಿ, 2000 ಕೊಡಿ, 3000 ಕೊಡಿ ಅಂತ ಯಾವ ಬಡವ್ರ ಪಾಪ ತಂದು ಕೊಡೋಕ್ಕಾಗತ್ತೆ? ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವೇನು ಈಗ ಬ್ಯಾಂಕು ದುಡ್ಡಿಡಕ್ಕೆ ಮನಿ ಬ್ಯಾಂಕ್ ಅಂತೀವಿ, 100 ಎಕರೆ ಜಮೀನು ಮಾಡೋದಕ್ಕೆ ಲ್ಯಾಂಡ್ ಬ್ಯಾಂಕ್ ಅಂತೀವಿ. ವಾಟರ್ ಬ್ಯಾಂಕ್ ಅಂತ ಮಾಡೋಣ, ನಾವು ವಾಟರ್ ಬ್ಯಾಂಕ್ ಅಂತ ಮಾಡೋಣ. ವಾಟರ್ ಬ್ಯಾಂಕಲ್ಲಿ ಅದಕ್ಕೆ ಯಾರೋ ಒಂದು ಕಮಿಟಿ ಮಾಡಲಿ ಸರ್ಕಾರ, ಇಲ್ಲ BBMP ತುಂಬ ಮುತುವರ್ಜಿ ವಹಿಸ್ಕೊಂಡು ಈ ನೀರಿನ ಸಮಸ್ಯೆನ ಜನಗಳಿಗೆ ಬಗೆಹರಿಸೋದಕ್ಕೆ, ಮತ್ತು BBMP ಇಂದ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ಒಂದು ವಾಟರ್ ಬ್ಯಾಂಕ್ ಅಂತ ಮಾಡಿ ಸರ್. ಆ ವಾಟರ್ ಬ್ಯಾಂಕಲ್ಲಿ ಫಸ್ಟ್ ಮೆಂಬರ್ ನಾನೇ ಆಗ್ತೀನಿ, ಅದಕ್ಕೆ 5 ಲಕ್ಷ ರೂಪಾಯಿ, ಅದಕ್ಕೆ ನಾನೇ ಫಸ್ಟ್ ಮೆಂಬರ್ಶಿಪ್, ಆ ಒಂದು ಡೊನೇಷನ್ ನಾನೇ ಕೊಡ್ತೀನಿ. ಈ ಥರ ಆ ಬ್ಯಾಂಕ್, ವಾಟರ್ ಬ್ಯಾಂಕ್ ಅಂತ ಮಾಡಿ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಬೇಕೋ ದುಡ್ಡು ಹಾಕಲಿ, ಅವ್ರಿಷ್ಟ. ಅದು 1 ರೂಪಾಯಿ ಹಾಕಲಿ, 100 ರೂಪಾಯಿ ಹಾಕಲಿ, 1000 ಹಾಕಲಿ. ಏನು ಕೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಶೂಟಿಂಗ್ ಮಾಡೋವಾಗ ಅಲ್ಲಿ ಬಿಸಿಲಲ್ಲಿ ನೀರು ಕುಡಿ, ನೀರಲ್ಲಿ ಅಂದ್ಬಿಟ್ಟು ಸುಮಾರು ಸರಿ ನೀರು ಇಲ್ದಾಗ ಬಾಟ್ಲ್ ತಗೊಂಡು ಬಿಸಾಕಿದ್ರೆ ನೀರಿಲ್ವಾ ಇಲ್ಲಿ ಅಂತ. ಸೊ ಈ ಥರದ್ದೆಲ್ಲ ನಮಗೆ ಆ ಥರ ಆಗಿದೆ ಅಂದಾಗ ಆ ನೀರಿನ ಕಷ್ಟ ಎಲ್ರಿಗೂ ಗೊತ್ತಿರೋ ವಿಷಯ. ಈ ಥರ ಒಂದು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಈ ನೀರಿನ ಸಮಸ್ಯೆ ಇನ್ನು ಹೋಗ್ತಾ ಜಾಸ್ತಿ ಆಗುತ್ತೆ. ಬಟ್ ನಾವು ಈ ಥರ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಮಾಡಿದಾಗ 100% ಯಾರಿಗೂ ತೊಂದರೆ ಆಗದಂಗೆ ನೀರು ಎಲ್ರಿಗೂ ಸಿಗುತ್ತೆ. ಈ ಚಿತ್ರದ ಮೂಲಕ ನಾನು ಈ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಫ್ಕೋರ್ಸ್ ನಮ್ಮಲ್ಲಿ
ಈ ಮುಂದೆ ಪ್ರೆಸ್ ಮೀಟ್ ಹಿಂದೆ ಮಾಡಿದಾಗ ಇನ್ನು ಯಾವತ್ತೂ ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಇದ್ದೇ ಇದೆ. ಎಲ್ಲಿವರೆಗೂ ಚಿತ್ರ ಬಿಡುಗಡೆ ಆಗಕ್ಕೆ ಮುಂಚೆ ಶಿವಣ್ಣ ಅವ್ರು ಹಂಗೆ ಮಾಡಿದ್ರು, ಪ್ರಭುದೇವ ಹಿಂಗೆ ಮಾಡಿದ್ದಾರೆ, ಡ್ಯಾನ್ಸ್ ಹಂಗೆ ಮಾಡಿದ್ರು, ಡೈರೆಕ್ಟರ್ ಹಿಂಗೆ ಮಾಡಿದ್ರು. ಈಗ ಚಿತ್ರ ಬಿಡುಗಡೆಯಾಗಿ ನೀವೆಲ್ಲರೂ ಚಿತ್ರನ ನೋಡಿದ್ದೀರಾ. ಈಗ ನೀವೇನಾದರೂ ಕೇಳೋದಿದ್ರೆ ನಾನು ಹೇಳೋದಕ್ಕೆ ಡೈರೆಕ್ಟರ್ ರೆಡಿ ಇದ್ದಾರೆ, ಹೇಳಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಮುಂಚೆ ಶಿವಣ್ಣನೂ ಕರ್ಸ್ಕೊಂಬಿಡೋಣ ಇಲ್ಲಿ.